ಇನ್ನು ರಾಯರು ತಪಸ್ಸು ಮಾಡಿದಂತಹ ಪ್ರದೇಶದಲ್ಲಿ ಭೂ ವಿವಾದ ಇದೀಗ ಕೇಳಿ ಬರ್ತಾ ಇದೆ. ಮಂತ್ರಾಲಯ ಶ್ರೀ ರಾಯರ ಮಠದ ಪರ ಸರ್ಕಾರದ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ. ಧಾರ್ಮಿಕ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಜಾಗ ಮಂಜೂರಾಗಿತ್ತು. ರಾಯಚೂರಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಚ್ಚಾಲಿ ಗ್ರಾಮದಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಕೂಡ ಮಾಡಿದ್ದಾರೆ. ಇನ್ನು ಕಂದಾಯ ಅಧಿಕಾರಿಗಳ ಸರ್ವೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಗೆ ನೂಕಾಟ ತಳ್ಳಾಟ ಕೂಡ ನಡೀತಾ ಇದೆ. ಬಿಚ್ಚಾಲೆ ಗ್ರಾಮದಲ್ಲಿ 13 ವರ್ಷಗಳ ಕಾಲ ತಪಸ್ಸು ಮಾಡಿರತಕ್ಕಂತಹ ರಾಯರ ಪವಿತ್ರ ಸ್ಥಳವಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸರ್ವೆ ಮಾಡೋಕೆ ಬಿಡಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಯರು ತಪಸ್ಸು ಮಾಡಿರತಕ್ಕಂತಹ ಈ ಒಂದು ಜಾಗದಲ್ಲಿ ಅಲ್ಲಿನ ಸ್ಥಳೀಯರು ಸರ್ವೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು, ಮತ್ತೊಂದು ಕಡೆಗೆ ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇದೆ. ನಂದು ಬರ್ತದೆ ಸರ್. ಅದು ನಾ ಏನು ಹೇಳ್ತಾ ಇದ್ದೇನಪ್ಪ ಅಂದರೆ, ಆ ಮಠದವರು 4-5 ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ಈ ಮಠಕ್ಕೆ ಆ ಮಠಕ್ಕೆ ಸಂಬಂಧನೇ ಇಲ್ಲ ಸರ್. ಅದು ಮಠ, ಇದು ಜಪದ ಕಟ್ಟೆ. ಇದೇನಿದೆ ಅಂದರೆ 12 ವರ್ಷ 13 ವರ್ಷ ರಾಯರು ತಪಸ್ಸು ಮಾಡಿದಂಥ ಜಾಗ ಇದು. ಆದರೆ ಯಾಕೆ ಅವ್ರಿಗೆ ಇಷ್ಟು ಇದು ಮಾಡಲಿ ಸರ್, ಅವ್ರು ತೊಗೊಳ್ಳಿ, ನಾನು ಬೇಡಂದಿಲ್ಲ. ಆದರೆ ಇವರು ಇಷ್ಟು ಜನ ಮಾಡಿಕೊಂಡು ಇಷ್ಟು ಊರಲ್ಲಿ ಎಲ್ಲ ದೇವಸ್ಥಾನ ಸರ್. ಇದು ಬಿಚ್ಚಾಲೆ ಅಂದರೆ ಇದು ಭಿಕ್ಷಾಲಯ ಇದ್ದಂಗೆ. ನಮ್ಮೂರರೆಲ್ಲ ಸ್ವಲ್ಪ ಎಲೆ ಕೊಯ್ದು ಜೀವನ ಮಾಡೋದಂಥ ಊರಿದು. ಬಗಲಾಗಿತ್ತು ಅಂತಾರೆ ಸ್ಥಳೀಯರು ಕೊಡಿ ಸರ್, ಬೇರೆಯವ್ರು ಕೊಟ್ಟು ನಾವು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇವರು? ಸ್ಥಳಾಂತರ ಊರವ್ರು ಇವರು. ಅವ್ರ ತಾತ ಮುತ್ತಾತ ಅಜ್ಜ ಇಲ್ಲಿ ಬದುಕಿದ ಊರಿದು. ಇವತ್ತು ಅವ್ರನ್ನ ಬಿಟ್ಟು ಹೋಗು, ಅವ್ರನ್ನ ಮಾಡು ಅಂದ್ರೆ ಯಾರು ಹೇಳಿದ್ದು ಸರ್? ಇದು ಕರ್ನಾಟಕದ್ದು, ಇದು ಕನ್ನಡದವರೆಗೆ ಉಳಿಬೇಕಿದು. ಆಂಧ್ರದವ್ರು ಬೇಡ ಸರ್. ನಂಜನಗೂಡು ಎಲ್ಲೇ ಇದೆ, ಅದು ನಂಜನಗೂಡು ಅಲ್ಲಿದೆ. ಅಲ್ಲಿಂದ 500 ಕಿಲೋಮೀಟ್ರ್ ಯಾಕೆ ಸರ್ ಇದು ಮಾಡಿ ನಮ್ಮ ಬಿಚ್ಚಾಲಿಗೆ ಮಾಡಿರಿ. ನೋಡ್ರಿ ಯಾರು ಒಳ್ಳೇದು. ಇಲ್ಲಿ ಅನ್ನದಾನ ಎಷ್ಟು ಜನ ಊಟ ಮಾಡ್ತಾರೆ ಸರ್, ನೆನೆಸರ ಇಡೀ ಬೆಂಗಳೂರು. ಇನ್ನು ರಾಯರು ತಪಸ್ಸು ಮಾಡಿದಂತಹ ಪ್ರದೇಶದಲ್ಲಿ ಭೂ ವಿವಾದ ಇದೀಗ ಕೇಳಿ ಬರ್ತಾ ಇದೆ. ಮಂತ್ರಾಲಯ ಶ್ರೀ ರಾಯರ ಮಠದ ಪರ ಸರ್ಕಾರದ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ. ಧಾರ್ಮಿಕ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಜಾಗ ಮಂಜೂರಾಗಿತ್ತು. ರಾಯಚೂರಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಚ್ಚಾಲಿ ಗ್ರಾಮದಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಕೂಡ ಮಾಡಿದ್ದಾರೆ. ಇನ್ನು ಕಂದಾಯ ಅಧಿಕಾರಿಗಳ ಸರ್ವೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಗೆ ನೂಕಾಟ ತಳ್ಳಾಟ ಕೂಡ ನಡೀತಾ ಇದೆ. ಬಿಚ್ಚಾಲೆ ಗ್ರಾಮದಲ್ಲಿ 13 ವರ್ಷಗಳ ಕಾಲ ತಪಸ್ಸು ಮಾಡಿರತಕ್ಕಂತಹ ರಾಯರ ಪವಿತ್ರ ಸ್ಥಳವಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸರ್ವೆ ಮಾಡೋಕೆ ಬಿಡಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಯರು ತಪಸ್ಸು ಮಾಡಿರತಕ್ಕಂತಹ ಈ ಒಂದು ಜಾಗದಲ್ಲಿ ಅಲ್ಲಿನ ಸ್ಥಳೀಯರು ಸರ್ವೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು, ಮತ್ತೊಂದು ಕಡೆಗೆ ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇದೆ. ನಂದು ಬರ್ತದೆ ಸರ್. ಅದು ನಾ ಏನು ಹೇಳ್ತಾ ಇದ್ದೇನಪ್ಪ ಅಂದರೆ, ಆ ಮಠದವರು 4-5 ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ಈ ಮಠಕ್ಕೆ ಆ ಮಠಕ್ಕೆ ಸಂಬಂಧನೇ ಇಲ್ಲ ಸರ್. ಅದು ಮಠ, ಇದು ಜಪದ ಕಟ್ಟೆ. ಇದೇನಿದೆ ಅಂದರೆ 12 ವರ್ಷ 13 ವರ್ಷ ರಾಯರು ತಪಸ್ಸು ಮಾಡಿದಂಥ ಜಾಗ ಇದು. ಆದರೆ ಯಾಕೆ ಅವ್ರಿಗೆ ಇಷ್ಟು ಇದು ಮಾಡಲಿ ಸರ್, ಅವ್ರು ತೊಗೊಳ್ಳಿ, ನಾನು ಬೇಡಂದಿಲ್ಲ. ಆದರೆ ಇವರು ಇಷ್ಟು ಜನ ಮಾಡಿಕೊಂಡು ಇಷ್ಟು ಊರಲ್ಲಿ ಎಲ್ಲ ದೇವಸ್ಥಾನ ಸರ್. ಇದು ಬಿಚ್ಚಾಲೆ ಅಂದರೆ ಇದು ಭಿಕ್ಷಾಲಯ ಇದ್ದಂಗೆ. ನಮ್ಮೂರರೆಲ್ಲ ಸ್ವಲ್ಪ ಎಲೆ ಕೊಯ್ದು ಜೀವನ ಮಾಡೋದಂಥ ಊರಿದು. ಬಗಲಾಗಿತ್ತು ಅಂತಾರೆ ಸ್ಥಳೀಯರು ಕೊಡಿ ಸರ್, ಬೇರೆಯವ್ರು ಕೊಟ್ಟು ನಾವು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇವರು? ಸ್ಥಳಾಂತರ ಊರವ್ರು ಇವರು. ಅವ್ರ ತಾತ ಮುತ್ತಾತ ಅಜ್ಜ ಇಲ್ಲಿ ಬದುಕಿದ ಊರಿದು. ಇವತ್ತು ಅವ್ರನ್ನ ಬಿಟ್ಟು ಹೋಗು, ಅವ್ರನ್ನ ಮಾಡು ಅಂದ್ರೆ ಯಾರು ಹೇಳಿದ್ದು ಸರ್? ಇದು ಕರ್ನಾಟಕದ್ದು, ಇದು ಕನ್ನಡದವರೆಗೆ ಉಳಿಬೇಕಿದು. ಆಂಧ್ರದವ್ರು ಬೇಡ ಸರ್. ನಂಜನಗೂಡು ಎಲ್ಲೇ ಇದೆ, ಅದು ನಂಜನಗೂಡು ಅಲ್ಲಿದೆ. ಅಲ್ಲಿಂದ 500 ಕಿಲೋಮೀಟ್ರ್ ಯಾಕೆ ಸರ್ ಇದು ಮಾಡಿ ನಮ್ಮ ಬಿಚ್ಚಾಲಿಗೆ ಮಾಡಿರಿ. ನೋಡ್ರಿ ಯಾರು ಒಳ್ಳೇದು. ಇಲ್ಲಿ ಅನ್ನದಾನ ಎಷ್ಟು ಜನ ಊಟ ಮಾಡ್ತಾರೆ ಸರ್, ನೆನೆಸರ ಇಡೀ ಬೆಂಗಳೂರು. ಇನ್ನು ರಾಯರು ತಪಸ್ಸು ಮಾಡಿದಂತಹ ಪ್ರದೇಶದಲ್ಲಿ ಭೂ ವಿವಾದ ಇದೀಗ ಕೇಳಿ ಬರ್ತಾ ಇದೆ. ಮಂತ್ರಾಲಯ ಶ್ರೀ ರಾಯರ ಮಠದ ಪರ ಸರ್ಕಾರದ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ. ಧಾರ್ಮಿಕ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಜಾಗ ಮಂಜೂರಾಗಿತ್ತು. ರಾಯಚೂರಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಚ್ಚಾಲಿ ಗ್ರಾಮದಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಕೂಡ ಮಾಡಿದ್ದಾರೆ. ಇನ್ನು ಕಂದಾಯ ಅಧಿಕಾರಿಗಳ ಸರ್ವೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಗೆ ನೂಕಾಟ ತಳ್ಳಾಟ ಕೂಡ ನಡೀತಾ ಇದೆ. ಬಿಚ್ಚಾಲೆ ಗ್ರಾಮದಲ್ಲಿ 13 ವರ್ಷಗಳ ಕಾಲ ತಪಸ್ಸು ಮಾಡಿರತಕ್ಕಂತಹ ರಾಯರ ಪವಿತ್ರ ಸ್ಥಳವಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸರ್ವೆ ಮಾಡೋಕೆ ಬಿಡಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಯರು ತಪಸ್ಸು ಮಾಡಿರತಕ್ಕಂತಹ ಈ ಒಂದು ಜಾಗದಲ್ಲಿ ಅಲ್ಲಿನ ಸ್ಥಳೀಯರು ಸರ್ವೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು, ಮತ್ತೊಂದು ಕಡೆಗೆ ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇದೆ.
ನಂದು ಬರ್ತದೆ ಸರ್ ಅದು. ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂದರೆ ಆ ಮಠದವರು 4-5 ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ಈ ಮಠಕ್ಕೆ ಆ ಮಠಕ್ಕೆ ಸಂಬಂಧನೇ ಇಲ್ಲ ಸರ್. ಅದು ಮಠ, ಇದು ಜಪದ ಕಟ್ಟೆ. ಇದು ಏನಿದೆ ಅಂದರೆ 12 ವರ್ಷ 13 ವರ್ಷ ರಾಯರು ತಪಸ್ಸು ಮಾಡಿದಂಥ ಜಾಗ ಇದು. ಆದರೆ ಯಾಕೆ ಅವ್ರಿಗೆ ಇಷ್ಟು ಇದು ಮಾಡಲಿ ಸರ್, ಅವ್ರು ತೊಗೊಳ್ಳಿ, ನಾನು ಬೇಡಂದಿಲ್ಲ. ಆದರೆ ಇವರು ಇಷ್ಟು ಜನ ಮಾಡಿಕೊಂಡು ಇಷ್ಟು ಊರಲ್ಲಿ ಎಲ್ಲ ದೇವಸ್ಥಾನ ಸರ್. ಇದು ಬಿಚ್ಚಾಲೆ ಅಂದರೆ ಇದು ಭಿಕ್ಷಾಲಯ ಇದ್ದಂಗೆ. ನಮ್ಮೂರಲ್ಲೆಲ್ಲ ಸ್ವಲ್ಪ ಎಲೆ ಕೊಯ್ದು ಜೀವನ ಮಾಡೋದಂಥ ಊರಿದು. ಬಗಲಾಗಿತ್ತು ಅಂತಾರೆ ಸ್ಥಳೀಯರು ಕೊಡಿ ಸರ್, ಬೇರೆಯವ್ರು ಕೊಟ್ಟು ನಾವು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇವರು? ಸ್ಥಳಾಂತರ ಊರವ್ರು ಇವರು. ಅವ್ರ ತಾತ ಮುತ್ತಾತ ಅಜ್ಜ ಇಲ್ಲಿ ಬದುಕಿದ ಊರಿದು. ಇವತ್ತು ಅವ್ರನ್ನ ಬಿಟ್ಟು ಹೋಗು, ಅವ್ರನ್ನ ಮಾಡು ಅಂದ್ರೆ ಯಾರು ಹೇಳಿದ್ದು ಸರ್? ಇದು ಕರ್ನಾಟಕದ್ದು, ಇದು ಕನ್ನಡದವರೆಗೆ ಉಳಿಬೇಕಿದು. ಆಂಧ್ರದವ್ರು ಬೇಡ ಸರ್. ನಂಜನಗೂಡು ಎಲ್ಲೇ ಇದೆ, ಅದು ನಂಜನಗೂಡು ಅಲ್ಲಿದೆ. ಅಲ್ಲಿಂದ 500 ಕಿಲೋಮೀಟ್ರ್ ಯಾಕೆ ಸರ್ ಇದು ಮಾಡಿ ನಮ್ಮ ಬಿಚ್ಚಾಲಿಗೆ ಮಾಡಿರಿ. ನೋಡಿರಿ ಯಾರು ಒಳ್ಳೆಯದು. ಇಲ್ಲಿ ಅನ್ನದಾನ ಎಷ್ಟು ಜನ ಊಟ ಮಾಡ್ತಾರೆ ಸರ್, ನೆನೆಸರ ಇಡೀ ಬೆಂಗಳೂರು. ಇನ್ನು ರಾಯರು ತಪಸ್ಸು ಮಾಡಿದಂತಹ ಪ್ರದೇಶದಲ್ಲಿ ಭೂ ವಿವಾದ ಇದೀಗ ಕೇಳಿ ಬರ್ತಾ ಇದೆ. ಮಂತ್ರಾಲಯ ಶ್ರೀ ರಾಯರ ಮಠದ ಪರ ಸರ್ಕಾರದ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ. ಧಾರ್ಮಿಕ ಸ್ಥಳವಾಗಿ ಅಭಿವೃದ್ಧಿಪಡಿಸಲು ಜಾಗ ಮಂಜೂರಾಗಿತ್ತು. ರಾಯಚೂರಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಿಚ್ಚಾಲಿ ಗ್ರಾಮದಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಕೂಡ ಮಾಡಿದ್ದಾರೆ. ಇನ್ನು ಕಂದಾಯ ಅಧಿಕಾರಿಗಳ ಸರ್ವೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಂದಾಯ ಅಧಿಕಾರಿಗಳ ಜೊತೆಗೆ ನೂಕಾಟ ತಳ್ಳಾಟ ಕೂಡ ನಡೀತಾ ಇದೆ. ಬಿಚ್ಚಾಲೆ ಗ್ರಾಮದಲ್ಲಿ 13 ವರ್ಷಗಳ ಕಾಲ ತಪಸ್ಸು ಮಾಡಿರತಕ್ಕಂತಹ ರಾಯರ ಪವಿತ್ರ ಸ್ಥಳವಿದು. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸರ್ವೆ ಮಾಡೋಕೆ ಬಿಡಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಯರು ತಪಸ್ಸು ಮಾಡಿರತಕ್ಕಂತಹ ಈ ಒಂದು ಜಾಗದಲ್ಲಿ ಅಲ್ಲಿನ ಸ್ಥಳೀಯರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆಗೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು. ಮತ್ತೊಂದು ಕಡೆಗೆ ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇದೆ. ನಂದು ಬರ್ತದೆ ಸರ್ ಅದು. ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂದರೆ ಆ ಮಠದವರು 4-5 ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ಈ ಮಠಕ್ಕೆ ಆ ಮಠಕ್ಕೆ ಸಂಬಂಧನೇ ಇಲ್ಲ ಸರ್. ಅದು ಮಠ, ಇದು ಜಪದ ಕಟ್ಟೆ. ಇದು ಏನಿದೆ ಅಂದರೆ 12 ವರ್ಷ 13 ವರ್ಷ ರಾಯರು ತಪಸ್ಸು ಮಾಡಿದಂಥ ಜಾಗ ಇದು. ಆದರೆ ಯಾಕೆ ಅವ್ರಿಗೆ ಇಷ್ಟು ಇದು ಮಾಡಲಿ ಸರ್, ಅವ್ರು ತೊಗೊಳ್ಳಿ, ನಾನು ಬೇಡಂದಿಲ್ಲ. ಆದರೆ ಇವರು ಇಷ್ಟು ಜನ ಮಾಡಿಕೊಂಡು ಇಷ್ಟು ಊರಲ್ಲಿ ಎಲ್ಲ ದೇವಸ್ಥಾನ ಸರ್. ಇದು ಬಿಚ್ಚಾಲೆ ಅಂದರೆ ಇದು ಭಿಕ್ಷಾಲಯ ಇದ್ದಂಗೆ. ನಮ್ಮೂರಲ್ಲೆಲ್ಲ ಸ್ವಲ್ಪ ಎಲೆ ಕೊಯ್ದು ಜೀವನ ಮಾಡೋದಂಥ ಊರಿದು. ಬಗಲಾಗಿತ್ತು ಅಂತಾರೆ ಸ್ಥಳೀಯರು ಕೊಡಿ ಸರ್, ಬೇರೆಯವ್ರು ಕೊಟ್ಟು ನಾವು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇವರು? ಸ್ಥಳಾಂತರ ಊರವ್ರು ಇವರು. ಅವ್ರ ತಾತ ಮುತ್ತಾತ ಅಜ್ಜ ಇಲ್ಲಿ ಬದುಕಿದ ಊರಿದು. ಇವತ್ತು ಅವ್ರನ್ನ ಬಿಟ್ಟು ಹೋಗು, ಅವ್ರನ್ನ ಮಾಡು ಅಂದ್ರೆ ಯಾರು ಹೇಳಿದ್ದು ಸರ್? ಇದು ಕರ್ನಾಟಕದ್ದು, ಇದು ಕನ್ನಡದವರೆಗೆ ಉಳಿಬೇಕಿದು. ಆಂಧ್ರದವ್ರು ಬೇಡ ಸರ್. ನಂಜನಗೂಡು ಎಲ್ಲೇ ಇದೆ, ಅದು ನಂಜನಗೂಡು ಅಲ್ಲಿದೆ. ಅಲ್ಲಿಂದ 500 ಕಿಲೋಮೀಟ್ರ್ ಯಾಕೆ ಸರ್ ಇದು ಮಾಡಿ ನಮ್ಮ ಬಿಚ್ಚಾಲಿಗೆ ಮಾಡಿರಿ. ನೋಡಿರಿ ಯಾರು ಒಳ್ಳೆಯದು. ಇಲ್ಲಿ ಅನ್ನದಾನ ಎಷ್ಟು ಜನ ಊಟ ಮಾಡ್ತಾರೆ ಸರ್, ನೆನೆಸರ ಇಡೀ ಬೆಂಗಳೂರು.